ಪಟ್ಟಣಕ್ಕೆ ಆಗಮಿಸುತ್ತಿರುವ ಶಾಸಕರು ಹಾಗೂ ಸಚಿವರಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೇವರ್ಗಿ ಪಟ್ಟಣದ ದಲಿತ ಪರ ಹೋರಾಟಗಾರರು ಹಾಗೂ ರೈತ ಮುಖಂಡರು ಸೇರಿದಂತೆ ಕಾರ್ಮಿಕ ಸಂಘಟನೆಯ ಮುಖಂಡರು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆ ಮುಖಂಡರು ಒಮ್ಮತದ ಮೂಲಕ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಒಂದೇ ಮಾತು ಏನೇನು ಸಮಸ್ಯೆ ಇರುತ್ತೆ ಅದೆಲ್ಲ ತೋರಿಸಿದ್ದಾರೆ. ಎಲ್ಲ ತಾಯಿಂದರ ಆಶೀರ್ವಾದ ನಿಮ್ಮ ಮೇಲೆ, ತಾಯಿಂದರ ಆಶೀರ್ವಾದ ನಿಮ್ಮ ಮೇಲಿದೆ. ಗೆಲುವು ಮಾತ್ರ ಖಚಿತ ನಿಮ್ಗೆ ದಾಖಲೆ ಅಂದರೆ ಒಂದು ತಿಜೇರಿ ಇದ್ದಂಗೆ ಅದು. ತಿಜೇರಪ್ಪ ನೀವು ರೊಕ್ಕ ಜಮಾ ಮಾಡಿ ದುಡ್ಡು ಜಮಾ ಮಾಡಿರ್ತಾರ, ಎಲ್ಲ ಎಷ್ಟು ದುಡ್ದಿರಿ ಅಷ್ಟು ದುಡ್ಡು ಅಲ್ಲಿ ಎಷ್ಟು ಕಷ್ಟಪಟ್ಟರೆ ಬಂದಾಗ ಅದರ ಒಂದು ಪಾಸ್ ತನ ಡೀಟೇಲ್ ಆಗಿ ಸಮಸ್ಯೆ ಡೀಟೇಲ್ ಇಲ್ಲಿ. ಆದರೆ ಯಾವ ರೀತಿಯನ್ನ ನಿಮ್ಮನ್ನ ಉಳಿಸ್ಬೇಕಂತ ಪ್ರಯತ್ನ ಮಾಡಿದರೆ ನಮಗೂ ಗೊತ್ತಿಲ್ಲ. ನಾವು ಇಲ್ಲೇ ಅಡ್ಡಾಡಿ ನಾವು ಮಕ್ಕಳು ಎಷ್ಟು ನಿಮ್ಗೆ ನೆಮ್ಮದಿದಾಗ್ತಕ್ಕಂಥ ಎಲ್ಲ ಇವತ್ತು ಯಾರು ನೋಡಿದ್ರಪ್ಪ ಅಂದ್ರೆ ಇವತ್ತಿನ ಅವರು ಯಾವುದ್ರ ಸ್ಥಾನ ಸಿಕ್ಕಿದವ್ರಿಗೆ ಸಚಿವರು ಸ್ವಚ್ಛ ಮನಸ್ಸಿನಿಂದ ಇವರಿಗೆ ಮೊದಲನೇ ನಮ್ಮ ತಾಲೂಕಿಗೆ ಬಂದಿರಿ, ಸ್ವಚ್ಛ ಮನಸ್ಸಿನಿಂದ ಇವ್ರಿಗೆ ಸೇರಿಸಿದ್ರೆ ಮಾತ್ರ ನೀವು ಸಜ್ಜಾಗಿ ಬಿಡ್ತೀರಿ. ಇದಕ್ಕೆ ಬಂದು ನಿಮ್ಗೆ ಮಾತ್ರ ಬಿಡೋದು. ಯಾಕಪ್ಪ ಅಂದ್ರೆ ಸಚಿವ ಸ್ಥಾನ ಸ್ವಚ್ಛ ಮನುಷ್ಯ ಸಿಗ್ತದೆ, ಹೌದಾ? ಹಾಗಾಗಿ ಇಲ್ಲಿ ಯಾವತ್ತು ಎರಡು ನಮ್ಮನ್ನ ಆಶೀರ್ವಾದ ಕೊಡ್ತಾರೆ ತಾಯಿಂದ. ಹೆಂಗೆ ಕೊಡ್ತಾರಪ್ಪ ಅಂದ್ರೆ ನಮ್ಮಲ್ಲಿ ನಾವು ರೈತರಪ್ಪ, ಮಣ್ಣಿನಾಗ ಕಾಳು ಹಾಕಿ ಚಿನ್ನದಂತ ಬೆಳೆ ಬೆಳೆದು ಜಗತ್ತಿಗೆ ಜೀವಂತ ಇಟ್ಟಿರ್ತಕ್ಕಪ್ಪ ಅಂದ್ರೆ ರೈತರು ಮತ್ತು ರೈತ ತಾಯಿ. ಎರಡನೇದಾಗಿ ನೀವು ಲಂಚ ತಿಂದು ಎತ್ತಿದ್ದು ಸಾಫ್ ಮಾಡಿದ್ದು ಅವ್ರು ಕೂಲಿ ಕೊಟ್ಟಿಲ್ಲ, ಇದು ಎಣ್ಣೆದು. ಅದನ್ನು ನೀವು ಬೆಳ್ಕೊಂಡು ಮಾಡಿ ತಿಂತೀರಪ್ಪ ಅಂದ್ರೆ ಇಡೀ ಜಗತ್ತು ನೋಡ್ತದ, ದೇಶನೂ ನೋಡ್ತದೆ. ಹಾಗಾಗಿ ನಮ್ಮಲ್ಲಿ ಯಾವತ್ತು ಹೆಗಲ ಮೇಲೆ ಏನಿರ್ತಪ್ಪ ಅಂದ್ರೆ ಭಾರತಲ್ಲ ಅವ್ರ ಕೈಯಾಗಿ ದುಡ್ದಿದ್ದ ಕೆಲಸನೇ ಇರ್ತದೆ. ಮತ್ತು ಬೇರೆ ಯಾರ ಬಳಿ ಏನಿರಂಗಿಲ್ಲ. ಅವ್ರ ಬಳಿ ಮಂಡ ಬಾರಿಗೆ, ಯಾಕ ಕಸ ಬೆಳೆದಿದ್ದು ಹೊಸ ಬಾರಿಗೆಲ್ಲ ಮಂಡ ಬಾರಿಗೆ ಅವ್ರ ಬಳಿ ಸ್ವಾಗತ. ಏನು ಹೂವಿನ ಹಾರ ಬೇಕು, ಒಂದು ಬಾರಿಗಿದು ಬೇಕೋ, ನಿಮ್ಗಿಷ್ಟ ನೀವು ತಗೊಂಡ್ಬಿಡ್ರಿ. ನೀವು ಏನಂತೀರಿ ಅದಕ್ಕೆ ರೆಡಿ ಇಲ್ಲ. ನಾವು ತಪ್ಪಾಗದಪ್ಪ ಈಜುದು ನಿಮ್ಗೆ ತಾಯಿಂದವ್ರಿಗೆ ಬೀದಿ ಮೇಲೆ ಬಿದ್ದಿದಪ್ಪ ಅಂತಂದ್ರೆ ಅದು ನಿಮ್ಮ ತಾಯಿ, ಅದೇ ತಾಯಿಂದ್ರು ಆಶೀರ್ವಾದ ಮಾಡ್ತಾರೆ, ಅವ್ರಿಗೆ ಸೇರಿಸ್ಬೇಕು. ಮೂರನೇದ್ದು ಒಂದು ಹೇಳಕ್ಕೆ ಇಲ್ಲ, ಏನು ಹೇಳ್ತಾರಪ್ಪ ಅಂದ್ರೆ ನೀವು ಡಿಲೇ ಮಾಡಿದ್ದ ತಪ್ಪಿಗೆ ಒಪ್ಕೋಬೇಕು, ಮಂಡ ಬಾರಿಗೆ ಆಶೀರ್ವಾದ ತಗೋಬೇಕು. ನಿಮ್ಮ ತಾಯಿನ ಜೀವಂತಾಳ, ಮಾನ್ಯ ಶಾಸಕರ, ಮಾನ್ಯ ಮಂತ್ರಿಗಳ, ಅದು ನಿಮ್ಮ ತಾಯಿ ಸಮಾನ. ಯಾಕಂದರೆ ನೀವು ರೊಕ್ಕದವರು, ನಮ್ಮ ತಾಯಿಂದರು ಬಡವರು, ಕೂಲಿ ಮಾಡಿ ಬದುಕರು. ನೀವು ಏತಿದ ಸಾಫ್ ಮಾಡಿದ್ದಾರೆ ನಾಸಿಕ್ವರೆಗೂ ನಿಮಗೆ ಮಂತ್ರಿಗಳ. ಇವತ್ತು ಇಡೀ ಇಂಥ ಸಂದೇಶ ರಾಜ್ಯಕ್ಕೆ ಹೋಗಿತ್ತಪ್ಪ ಅಂದರೆ ನಿಮ್ಮ ರಾಜೀನಾಮೆ ಅಲ್ಲಿ ಭಾಗದ ಮಂದಿ ಆ ಭಾಗದ ಕಸ್ಕೊಂಡ್ಬಿಡ್ತಾರ. ಇದು ಭಾಳ ಎಚ್ಚರದಿಂದ. ಯಾಕಂದ್ರೆ ಇಲ್ಲಿ ಯಾರು ಇರ್ತಾರೆ ನಿಮ್ಮ ವಿರೋಧಿ ಅಲ್ಲ, ನೀವು ಮಾಡ್ತಕ್ಕಂಥ ಸಮಸ್ಯೆ ವಿರೋಧಿಗಳು. 100 ದಿವಸ 1.5 ದಿವಸ ನಮ್ಮ ತಾಯಿಂದರಿಗೆ ಬೀದಿ ಮೇಲೆ ಕೂಡಿಸ್ತಪ್ಪ ಅಂದ್ರೆ ತಾಲೂಕ ಜನ ಸತ್ತಾರೇನಪ್ಪ? ಏನು ಮಾಡ್ತೀರಿ ನೀವು? ಆ ಸಂಘ ಈ ಸಂಘ ಆ ಸಮಾಜ ಈ ಸಮಾಜ ಅಂತೆ. ನಮಗೆ ಸಮಾಜ ಇಲ್ಲ, 2 ಸಮಾಜ. ಒಂದು ಗಂಡಸು ಮನುಷ್ಯರದ್ದು ಒಂದು ಸಮಾಜ, ಇನ್ನೊಂದು ತಾಯಿಂದ ಒಂದು ಸಮಾಜ. ಹೆಣ್ಣು ಒಂದು ಗಂಡು, ಇದು ಬಿಟ್ಟು ಯಾರ್ದು ಇಲ್ಲ. ನಾವು ಒಬ್ಬರು ಜೀವಂತ ಬದುಕಂಗಿಲ್ಲ, ಅವರು ಒಬ್ಬರು ಬದುಕಂಗಿಲ್ಲ ಅಂತ ಎರಡು ನಮ್ಗೆ ಜೊತೆ ಮಾಡಿ ಪರಮಾತ್ಮ ಕಳಿಸ್ಯಾನ. ಇವತ್ತು ನಾವು ಬೀದಿಗೆ ತಳ್ಳಿ ನಾವು ಮನೆ ಮಲ್ಕೋಬೇಕಾ? ನಾಚಿ ಬರ್ತದೆ ವಿಷಯ ನಮ್ಗೆ. ಹಾಗಾಗಿ ಇದನ್ನು ಶೀಘ್ರದಲ್ಲಿ ಪರಿಗಣಿಸಿದ್ರೆ ಮಾತ್ರ ನಿಮ್ಗೆ ಮಾತ್ರ ಇಲ್ಲಿ ನೀವು ಹೂವಿನ ಹಾರ ಇಲ್ಲಿಂದ ಹಿಡ್ಕೊಂಡು ನಮ್ಮ ತಾಯಿಂದರಿಗೆ ಮುಂದೆ ಮಾಡ್ತಾ ಹಾಕ್ಲಾಕ. ಇಲ್ಕಪ್ಪ ಅಂದ್ರೆ ನೀವೇನು ತಗೋತೀರಿ ನಿಮ್ಗೆ ಬಿಟ್ಟ ವಿಷಯ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ತನಕ ಏನು ಚರ್ಚೆ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಇದು ಮೊದಲ ನಿಮ್ಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ. ಮುಂದಿನ ಹೋರಾಟ ಹಂತದಲ್ಲಿ ಅದು ಏನಾಗ್ತದಪ್ಪ ಅಂದರೆ ನಾನು ಹೇಳಲ್ಲಪ್ಪ, ನಾವು ಹೇಳಂಗಿಲ್ಲ ನಿಜವಾಗಿ. ಯಾಕಪ್ಪ ಅಂದ್ರೆ
ನಾವು ಮೊದಲೇ ನಾವು ರೈತರಪ್ಪ, ನಮ್ಮಲ್ಲಿ ಏನು ಇರ್ತದೆ ಎಲ್ಲ ಎತ್ತಿನ ಕಡೆ ಹಾಯ್ಕೊಂಡು ಬಂದ್ಬಿಡೋದು. ಮತ್ತು ಯಾಕಪ್ಪ ನೀವು ಎದಕ್ಕೂ ಮಳೆಯಲ್ಲ ಬಂದು ನಮ್ಮಲ್ಲಿ ಏನಿರ್ತಾವ ಎಲ್ಲ ತಂದು ನಮ್ಮ ಎದುರಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇಟ್ಕೊಂಡ್ರೆ ಮಾತ್ರ ಅವ್ರು ಇಲ್ಲೇ ಬಿಡ್ರಿ, ಇಲ್ಲಕ್ಕಪ್ಪ ಅಂದ್ರೆ ಮಾಡಿ ಹೋದ್ರೆ ಮಾತ್ರ ನೀವು ಕೈ ಬಂದು ನಮಸ್ಕಾರ ಮಾಡ್ತೀವಿ.